ಇಲ್ಲಿ ಹಿಡ್ಕೊ ರೆಡಿ ಹಾಕಿದ್ದೀವಿ. ಚೆನ್ನಾಗಿ 2 ಕಾರ್ಡ್ ಸೆಟ್ಟು ಮನೇಲಿ ಹಾಕೋಕ್ಕೂ ಚೆನ್ನಾಗಿರುತ್ತೆ, ಟ್ರಾವೆಲಿಂಗಿಗೂ ತುಂಬ ಚೆನ್ನಾಗಿರುತ್ತೆ. ಅಯ್ಯೋ ನಿಂಗೆ ಏನಾಗ್ತೈತೆ? ಈ ಕಡೆ ತಿರ್ಕೊ. ಅಯ್ಯೋ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಏನಪ್ಪ ಆಲಲ್ಲಿ ಇಷ್ಟೆಲ್ಲ ರೆಡಿ ಆಗ್ತದೆ ಅಂದರೆ ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಒಂದು ಒಳ್ಳೆ ಡ್ರೆಸ್ಸಿಂಗ್ ಟೇಬಲ್ ತೊಗೊಳ್ಳೋಣ ಅಂತ. ಸೊ ಅದೇ ಆರ್ಡ್ರ್ ಮಾಡಿದ್ದು. ಆಫರ್ ನಡೀತಾ ಇತ್ತಲ್ಲ ಅಂದ್ಬಿಟ್ಟು, ಸೇಲ್ ಎಲ್ಲ ನಡೀತಾ ಇತ್ತಲ್ಲ, ಅದಕ್ಕೆ ಅದು ಫಿಟ್ ಮಾಡೋಕ್ಕೆ ಬಂದಿದ್ರು ಇನ್ಸ್ಟಾಲೇಷನ್ಗೆ. ಹಾಗೆ ಇನ್ನೊಂದು ಇದು ಕೂಡ ತುಂಬ ದಿನ ವೆಯ್ಟ್ ಮಾಡ್ತಿದ್ದು, ಎರಡೂ ಒಟ್ಟಿಗೆ ಆಗ್ತಾ ಇದೆ. ಇದಂತೂ ನಿಜವಾಗ್ಲೂ ಕಿರಣ್ ತುಂಬಾ ಇಷ್ಟಪಡ್ತಿದ್ರು, ಮುಗಿನ ಜಡೆ ಹಾಕಿದ್ರೆ ಇಯಾನ ಯಾವ ಥರ ಕಾಣ್ತಾಳೆ ಅಂತ. ಸೊ ಮಾವ ಮಾರ್ಕೆಟ್ ಹೋಗಿದ್ರು, ಬೆಳಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗ್ಬಿಟ್ಟು ಅವಳಿಗೆ ಮುಗಿನ ಜಡೆ ತಂದಿದ್ದಾರೆ. ಹಾಗೆ ಅಲ್ಲಿ ಹೂವು ಎಲ್ಲ ಕಮ್ಮಿ ಇತ್ತಂತ ತೊಗೊಂಬಂದ್ರು. ನಾವು ಕೂಡ ರಿಟರ್ನ್ ಬರಬೇಕಾದ್ರೆ 3 ಮಾರು ಏನೋ 100 ರೂಪಾಯಿಗೆ ಸಿಕ್ತಂತ ನಾವು ತೊಗೊಂಬಂದಿದ್ವಿ. ಜಾಸ್ತಿ ಹೂವುಗಳು ಆಗ್ಬಿಟ್ಟಿದೆ. ಮಧ್ಯಾಹ್ನಕ್ಕೆ ಹಾಗೆ ರಸಮ್ ಕೂಡ ಮಾಡಿದ್ದೆ. ಕಿರಣ್ ಮನೆಯಿಂದ ವರ್ಕ್ ಮಾಡ್ತಿದ್ದಾರೆ, ಯಾಕಂದರೆ ಇಯಾನನ ಮುಗಿನ ಜಡೆಯಲ್ಲಿ ಡೈರೆಕ್ಟಾಗೆ ನೋಡಬೇಕಂತ ಅವ್ರಿಗೆ. ಸೊ ಹಾಗಾಗಿ ಇಲ್ಲಿ ಇವರೆಲ್ಲ ಇನ್ಸ್ಟಾಲೇಷನ್ ಮಾಡ್ತಾಯಿದ್ರು, ಕಿರಣ್ ವರ್ಕ್ ಮಾಡ್ತಾಯಿದ್ರು. ಅತ್ತೆ ಮಾವ ಬಂದರೆ ಸಾಕು, ಅವಳಿಗೆ ಇಯಾನಗೆ ಅವರೇ ಸ್ನಾನ ಮಾಡಿಸ್ಬೇಕು, ಅವರೇ ತಿನ್ನಿಸ್ಬೇಕು, ಎಲ್ಲ ತಾತನೇ ಜಾಸ್ತಿ ಹಿಡ್ಕೊಂಡ್ಬಿಡ್ತಾಳೆ, ಅಜ್ಜಿ ತಾತನೇ. ಸೊ ಅವ್ರು ಸ್ನಾನ ಮಾಡಿಸ್ತಾಯಿದ್ರು. ಹಾಗೆ ಈ ಜಾಗದಲ್ಲಿ ನಾನು ಐಕ್ಯದಲ್ಲಿ ಆಲ್ರೆಡಿ ಒಂದು ತೊಗೊಂಡಿದ್ದೆ, ಅದು ಯೂಸ್ ಮಾಡ್ತಾಯಿದ್ದೆ ಮೊದಲು. ಇವಾಗ ಅದ್ರ ಬದಲು ಏನಂದರೆ ನಂಗೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜಾಗ ಇರೋಲ್ಲ, ಏನಾದರೂ ಇಟ್ಕೋಬೇಕು ಅಂತ ಅಂದರೆ. ಸೊ ಹಾಗಾಗಿ ಅದಂದರೆ ಜಸ್ಟ್ ಅಷ್ಟೇ ಇದ್ದಿದ್ದು ಮಿರರ್. ಇದಂದರೆ ಸ್ವಲ್ಪ ಸ್ಟೋರೇಜ್ ಎಲ್ಲ ಸಿಕ್ಕುತ್ತೆ ನಮಗೆ ಅಂತ ಇದನ್ನ ತರಿಸಿರೋದು. ಹಾಗೆ ಮುಗಿನ ಜಡೆ ತರಿಸಿದ್ರಲ್ಲ, ನಾನು ಕೂಡ ಓಪನ್ ಮಾಡಿ ನೋಡಿರಲಿಲ್ಲ. ಸರಿ ಓಪನ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಇಯಾನಾಗೆ ತಲೆ ಸ್ನಾನ ಮಾಡ್ತಿದ್ವಿ, ಯಾಕಂದರೆ ಮತ್ತೆ ಆಯಿಲ್ ಇದ್ಬಿಡುತ್ತೆ ಅಂತ. ಚೆನ್ನಾಗಿದೆ, ಈ ಕ್ಯೂಟ್ ಆಗಿದೆ. ಅವಳಿಗೆ ತಲೆ ಸ್ನಾನ ಮಾಡಿಸೋಷ್ಟಕ್ಕೆ ಸಾಕಾಗ್ಬಿಡ್ತು. ಇವಾಗ ಹೆಂಗೆ ರೆಡಿ ಮಾಡೋದು ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಸೊ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೆ, ಮತ್ತೆ ಆಮೇಲೆ ಹುಡ್ಕೋಕ್ಕೆಲ್ಲ ಆಗಲ್ಲ, ಅವಳು ಕುಂದಿಸ್ಬಿಟ್ರೆ ಮತ್ತೆ ಜಡೆ ಹಾಕೋದು ಕಷ್ಟ, ಎದ್ದೊಳ್ಬಿಡ್ತಾಳೆ ಅಂದ್ಬಿಟ್ಟು ಎಲ್ಲ ಏರ್ ಪೆನ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಆಲ್ರೆಡಿ ಎತ್ತಿಟ್ಕೊಂಡಿದ್ದೆ. ಮತ್ತು ಜ್ಯುವೆಲ್ರೀಸ್ ಎಲ್ಲ ನಾನು ಇದೊಂದು ಆರ್ಗನೈಸರ್ ತರಿಸಿದ್ದೀನಿ. ಎಷ್ಟು ಚೆನ್ನಾಗಿ ಜ್ಯುವೆಲ್ರೀಸ್ ಎಲ್ಲ ಒಂದು ಕಡೆ ಇಟ್ಕೋಬೋದು. ಈ ಥರ ಒಂದು ಪೌಚ್ಗಳು ಬರುತ್ತೆ, ಅದರಲ್ಲಿ ಎಲ್ಲದು ಒಂದು ಸೆಟ್ ಏನೇನಿದೆ ಎಲ್ಲ ಪೌಚಲ್ಲಿ ಹಾಕಿ ಇಟ್ಬಿಡ್ಬೋದು. ಒಂದೇ ಕಡೆ ಇರುತ್ತೆ, ಮತ್ತು ಜಾಗ ಕೂಡ ಕಮ್ಮಿ ತೊಗೊಳುತ್ತೆ. ಇವಾಗ ಪ್ಲಾಸ್ಟಿಕ್ ಅದರಲ್ಲಿ ಎಲ್ಲ ಹಾಕಿಟ್ಬಿಟ್ರೆ ಜಾಗ ತುಂಬ ತೊಗೊಂಡ್ಬಿಡುತ್ತೆ. ಸೊ ಈ ಥರದ್ರಲ್ಲಿ ಹಾಕಿಟ್ಬಿಟ್ರೆ ಆರಾಮಾಗಿ ಒಂದರಲ್ಲೇ ಇರುತ್ತೆ. ಮತ್ತು ನಾವು ಟ್ರಾವೆಲಿಂಗ್ ಹೋಗ್ಬೇಕಂದ್ರೆ ಈ ಪೌಚ್ನ ಒಂದು ಇಟ್ಕೊಂಡು ಹೋಗ್ಬಿಟ್ರೆ ಎಲ್ಲ ಇರುತ್ತೆ, ಮತ್ತು ಹಂಗೆ ಯೂಸ್ ಮಾಡ್ಕೊಂಬಂದು ಮತ್ತೆ ಇದರಲ್ಲಿ ಹಾಕಿಟ್ಬಿಡ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಇದು. ನೀವೇನಾದರೂ ಈ ಥರ ಏನಾದರೂ ತೊಗೋಬೇಕು ಅಂದರೆ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಯೂಸ್ ಮಾಡೋಕ್ಕೆ 2 ಮಂತ್ಸ್ ಆಯಿತು. ಕನ್ವೀನಿಯೆಂಟ್ ಅನಿಸುತ್ತೆ, ಪ್ಲೇಸ್ ಕೂಡ ಸೇವ್ ಆಗುತ್ತೆ. ಇದರಲ್ಲಿ ನನಗೆ ಅನಿಸುತ್ತೆ 11 10 ಗೊತ್ತಿಲ್ಲ, ನಾಟ್ ಶೋರ್ ಎಷ್ಟಂತ. ಬಟ್ ಪೌಚ್ ಎಲ್ಲ ಒಂದು ಜಾಸ್ತಿನೇ ಇದೆ. ನಾನಂತೂ ಎಷ್ಟೊಂದೆಲ್ಲ ಜ್ಯುವೆಲ್ರೀಸ್ ಒಂದೆಲ್ಲ ಇದೆ ಅದರಲ್ಲೆಲ್ಲ ಹಾಕಿಟ್ಬಿಟ್ಟಿದ್ದೀನಿ. ಹೆವಿ ವರ್ಕ್ ಜ್ಯುವೆಲ್ರೀಸ್ ಇರೋದೆಲ್ಲ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ನನ್ನ ಮದುವೆಗೆ ತೊಗೊಂಡಿದ್ದೆಲ್ಲ. ಆಮೇಲೆ ಸೇಫ್ಟಿ ಪಿನ್ಸು ಅದು ಇದು ಎಲ್ಲ ಒಂದು ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಅವಳಿಗೆ ರೆಡಿ ಮಾಡಿಸ್ಬೇಕಲ್ಲ ಅಂದ್ಬಿಟ್ಟು. ಎಲ್ಲ ಒಂದು ಕಡೆ. ಬಟ್ಟೆ ಕೂಡ ಅಷ್ಟೇ, ಇದು ನಮ್ಮ ಅಕ್ಕ ಇವಳು ನಾಮಕರಣಕ್ಕೆ ಐ ಥಿಂಕ್ ಬರ್ಡೇಗೂ ನಾಮಕರಣಗೂ ಏನೋ ಕೊಟ್ಟಿದ್ದು, ಅವಾಗ ಆಗ್ತಾನೆ ಇರಲಿಲ್ಲ. ಇವಾಗ ಅವಳಿಗೆ ಆಗುತ್ತೆ. 1.5 ವರ್ಷ 2 ವರ್ಷ 1.5 ವರ್ಷ ಹಂಗೆ ಎತ್ತಿಟ್ಬಿಟ್ಟಿದ್ದೆ. ಸೊ ಇವಾಗ ಕರೆಕ್ಟಾಗಿ ಆಗುತ್ತೆ. ನೋಡ್ತಾ ಇದ್ದೆ ಯಾವ್ದು ಹಾಕೋಣ ಅಂತೆಲ್ಲ. ಇದು ಅಂದರೆ ಆಲ್ರೆಡಿ ಎಲ್ಲ ಒಂದೊಂದು ಸರಿ ಹಾಕ್ಬಿಟ್ಟಿದ್ದೀನಿ. ಆಗದೆ ಇರೋದು ಹೊಸದಂದರೆ ಅದೊಂದಿತ್ತು, ಇದು ಕೂಡ ಹಾಕಿಲ್ಲ. ಕಿರಣ್ ಪುಣೆಯಿಂದ ತೊಗೊಂಬಂದಿದ್ದು, ನೋಡೋಣ ಅದು ಯಾವಾಗ ಹಾಕ್ತೀನಿ ಅಂತ. ಮೋಸ್ಟ್ಲಿ ಹಾಕಿದ್ರೆ ಹಬ್ಬಕ್ಕೆ ಏನಾದರೂ ಹಾಕ್ಬೋದು. ಸೊ ಇವಾಗ ದೊಡ್ಡ ಟಾಸ್ಕ್ ಸ್ಟಾರ್ಟ್ ನೋಡಿ. ಅವಳು ರೆಡಿ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಇರೋಲ್ಲ, ಹಂಗೂ ಹಿಂಗೂ ಮಾಡಿ ಅವಳಿಗೆ ಸೇಫ್ಟಿ ಪಿನ್ ಎಲ್ಲ ಬಾಕ್ಸ್ ಕೊಟ್ಬಿಟ್ಟು ಅತ್ತೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಜಡೆಗೆಲ್ಲ ಹಾಕೋದು ಇದು ನನ್ನ ಹತ್ರ ಇತ್ತು ಅಂದ್ಕೊಂಡೆ, ಬಟ್ ಹುಡುಕಿದೆ ಸಿಕ್ಕಲೇ ಇಲ್ಲ. ಎಲ್ಲಿ ಅಮ್ಮ ಮನೇಲಿ ಬಿಟ್ಟಿದ್ದೀನಿ ಏನೋ ಗೊತ್ತಿಲ್ಲ. ಆಮೇಲೆ ಮತ್ತೆ ಲಲ್ಲಿ ಹತ್ರ ಇರುತ್ತೆ ಅನ್ಕೊಂಬಂದೆ. ಲಲ್ಲಿ ನೋಡ್ರೆ ಊರಲ್ಲಿ ಬಿಟ್ಟು ಬಂದಿದ್ದೀನಿ ಯಾಕಂದ್ಲು. ಆಮೇಲೆ ಮತ್ತೆ ಕೆಳಗಡೆ ಹೋಗ್ಬಿಟ್ಟು ನೇಬರ್ ಹತ್ರ ಇಸ್ಕೊಂಬಂದಿದ್ದು. ಇವಾಗ ಚೋರಿ ಏನಿದೆ ಕೂದಲು ಅದು ಲಲ್ಲಿದಿತ್ತು, ಇನ್ನೊಂದು ಕೆಳಗಡೆ ನೇಬರ್ ಹತ್ರ ಇಸ್ಕೊಂಬಂದಿದ್ದು. ಥ್ಯಾಂಕ್ ಗಾಡ್ ಸಿಕ್ತು ಫೈನಲಿ. ಸೊ ಅಷ್ಟೊತ್ತಿಗೆ ಟೀ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಮಾತೆ ಕೇಳಲ್ಲ.
ಪಾಪ ಅತ್ತೆ ಅವಾಗಿಂದ ಅವ್ಳಿಗೆ ಎಳ್ದು ಕಷ್ಟಪಟ್ಟು ಜುಟ್ಟು ಹಾಕ್ಸಿದ್ದಾರೆ. ಇವಾಗ ಬಟ್ಟೆ ಹಾಕ್ಸ್ಕೊಳಕ್ಕೆ ಒಂದು ತಾಸು, ಕ್ರೀಮ್ ಹಚ್ಕೊಳಕ್ಕೆ ಒಂದು, ಎಲ್ಲದಕ್ಕೂ ತಾಳ್ಸ್ತಾರೆ ಇರ್ತಾಳೆ. ಸೊ ಇದು ಮುಗಿನ ಜೋಡಿ ಆ್ಯಕ್ಚುಲಿ ಅವಳ ಹೈಟಿಗೆ ಉದ್ದ ಆಗಿಬಿಟ್ಟಿತ್ತು, ಸಿಕ್ಕಾಪಟ್ಟೆ ಉದ್ದ ಆಗಿತ್ತು. ಕೆಳಗಡೆ ಅದು ಅದೇನು ಇತ್ತಲ್ವ, ಅದು ಹಾಕಿದ್ರೆ ಕಾಣೋದಿಲ್ಲ, ಅದಕ್ಕೆ ಮತ್ತೆ ಕುಚ್ಚುತ್ತರ. ಸೊ ಅದಕ್ಕೆ ಮಾವ ಕಟ್ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ ಅಂದ್ಬಿಟ್ಟು ಕಟ್ ಮಾಡಿ ಮತ್ತೆ ಇದನ್ನ ಸೂಜಿ ದಾರದಿಂದ ಹೊಲಿಗೆ ಹಾಕ್ತಾ ಇದ್ದಾರೆ. ಅದಕ್ಕೆ ಇದು ಸ್ಟಾರ್ಟಿಂಗಲ್ಲಿ ಕೇಳಿದರು ಅವಾಗೇ ಮಾಡೋಣ ಅಂತ, ಮುಗಿನ ಜಡೆದೆಲ್ಲ ಫೋಟೋಶೂಟ್ ಎಲ್ಲ ಮಾಡೋಣ ಅಂತ. ಆವಾಗ 1500 ರೂಪೀಸ್ ಹೇಳಿದರು. ಇದೇ ಸೇಮ್ ಏನು ನೋಡ್ತಾ ಇದ್ದೀರಾ ಇದೇ ಥರ 1500 ಇಲ್ಲೇ ಲೋಕಲಲ್ಲಿ ಕೇಳಿದಾಗ. ಬಟ್ ಇವಾಗ ಮತ್ತೆ ಹೋಗಿ ಕೇಳ್ಕೊಬಂದಿದ್ದಾರೆ. ಇದು ಅಂದರೆ ಇವಾಗೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಅದ್ರ ರೇಟ್ ಎಲ್ಲ. ಲೋಕಲ್ ಏನು ಹೋಗಿರಲಿಲ್ಲ, ಮಾರ್ಕೆಟ್ಗೆ ಹೋಗ್ಬಿಟ್ಟು ತೊಗೊಂಡಿದ್ದು. ಜಸ್ಟ್ ನಮಗೆ 350ಗೆ ಸಿಕ್ಕಿದಂತೆ. ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಸಿಕ್ಕಿದೆ, ಕರೆಕ್ಟಾಗಿ ಏನಾಗಿ ಕಾಣಿಸ್ತಾ ಇತ್ತು. ಸೊ ಅವ್ಳಿಗೆಲ್ಲ ರೆಡಿ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಇವರು ಕೂಡ ಇನ್ಸ್ಟಾಲೇಷನ್ ಎಲ್ಲ ಮಾಡಿಕೊಟ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ ಎಷ್ಟು ಸ್ಟೋರೇಜ್ ಇದೆ, ಕೆಳಗಡೆ ಎಲ್ಲ ನನ್ನ ಜ್ಯುವೆಲ್ರೀಸ್ನೆಲ್ಲ ಇಟ್ಕೋಬೋದು. ಇಲ್ಲಿ ಅಷ್ಟೇ ಮೇಕಪ್ ರಿಲೇಟೆಡ್ ಏನೇನಿದೆ ನಾನು ಡೈಲಿ ಯೂಸ್ ಮಾಡೋವಂಥದ್ದು ಪ್ರಾಡಕ್ಟ್ಸು ಎಲ್ಲ ಇಟ್ಕೋಬೋದು. ಮತ್ತು ಫುಲ್ಲಾಗಿ ನಾವು ಕೂಡ ನೋಡ್ಕೋಬೋದು. ಚೆನ್ನಾಗಿದೆ, ದೊಡ್ಡ ಮಿರರ್. ಸೊ ಅದು ಕೂಡ ರೆಡಿ ಆಯಿತು ಫೈನಲಿ. ಇವಾಗ ಏನಾಗಿ ರೆಡಿ ಮಾಡಿ ಅಯ್ಯೋ ನಿಂಗೆ ಏನಾಗ್ತೈತೆ? ಏನು ಮುಗ್ದಡೆ ದಪ್ಪ ಬೇಕಾತೆ? ಕೇಳವ್ರ ಹತ್ರ ಚಿಕ್ಕದಾಯ್ತು, ಕೇಳ್ತೀನಿ. ಫೈನಲಿ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ನನಗಂತೂ ತುಂಬಾ ಖುಷಿಯಾಗಿದೆ. ನನಗೆ ಯಾವ ಥರ ಬೇಕು ಅಂದ್ಕೊಂಡಿದ್ದೆ ಅದೇ ಥರ ಸಿಕ್ಕಿದೆ. ಇದು ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲಿ 3 ಡ್ರಾವರ್ ಇದೆ. ಇಲ್ಲೆಲ್ಲ ಇದು ಕೂಡ ತುಂಬಾ ದೊಡ್ಡದಾಗಿದೆ. ಎಲ್ಲ ಜ್ಯುವೆಲ್ರೀಸು ಅದು ಎಲ್ಲ ಇಟ್ಕೋಬೋದು. ಮತ್ತು ಸಾಫ್ಟ್ ಕ್ಲೋಸ್ ಆಗುತ್ತೆ ಇದು. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಡೈಲಿ ಯೂಸ್ ಮಾಡೋವಂಥದ್ದು ಕ್ರೀಮ್ಸ್ ಅದು ಎಲ್ಲ ಇಟ್ಕೋಬೋದು. ಇಲ್ಲಿ ಕೂಡ ಇಟ್ಕೋಬೋದು ಸ್ಪೇಸ್. ನಾನು ಇದೆಲ್ಲ ತೊಗೊಂಬಂದಿದ್ದಲ್ಲ ಈ ಥರ ಎಲ್ಲ, ಇದು ಮತ್ತು ಡಿಮಾರ್ಟಲ್ಲೆಲ್ಲ ತೊಗೊಂಬಂದಿದ್ದೆಲ್ಲ ಸ್ಟೋರ್ ಮಾಡ್ಕೋಬೋದು. ಇಲ್ಲಿ ಎಲ್ಲ ಒಂದೇ ಕಡೆ ಆಗ್ಬಿಡುತ್ತೆ. ಏನೇನು ರೆಡಿ ಆಗೋಕ್ಕೆ ಎಲ್ಲ ಆಕ್ಸೆಸರೀಸ್ ಸೊ ಎಲ್ಲ ಸಿಗುತ್ತೆ. ಇನ್ನೊಂದೇನಂದರೆ ಮಿರರ್ ದೊಡ್ಡದಿದೆ, ನಾವು ಸೀರೆ ಹಾಕೊಂಡಾಗ ಫುಲ್ ಔಟ್ಫಿಟ್ ಕೂಡ ನೋಡ್ಕೋಬೋದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಹುಡುಕ್ತಾ ಇದ್ದೆ. ಇನ್ ಕೇಸ್ ನೀವು ಏನಾದರೂ ಡ್ರೆಸ್ಸಿಂಗ್ ಟೇಬಲ್ ಏನಾದರೂ ನೋಡ್ತಾ ಇದ್ದರೆ ಲಿಂಕ್ನ ನಾನು ಬೇಕಿದ್ರೆ ಕಮೆಂಟ್ ಮಾಡಿ, ಲಿಂಕ್ನ ಶೇರ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಸೊ ಸಖತ್ತಾಗಿದೆ ನಿಜವಾಗ್ಲೂ. ನಮ್ಮ ಈ ರೂಮ್ಗೆ ಮ್ಯಾಚ್ ಆಗಿಬಿಟ್ಟಿದೆ ನೋಡಿ. ಈ ಫರ್ನಿಚರ್ ಏನಿದೆ ಇದಕ್ಕೆ ಕರೆಕ್ಟಾಗಿ ಚೆನ್ನಾಗಿ ಹಂಗೇ ಕಾಣ್ತಿದೆ. ಬ್ಲ್ಯಾಕ್ ಇದು ಒಂಥರ ಚೆನ್ನಾಗಿದೆ ಕಾಂಬಿನೇಷನ್. ಸೊ ಒಂದ್ಸರಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಯಾನ ಕೂಡ ಆಲ್ಮೋಸ್ಟ್ ರೆಡಿ ಆಗಿದ್ದಾಳೆ. ಕಷ್ಟಪಡ್ತಾ ಇದ್ದಾಳೆ ಅತ್ತೆ ಮಾವ, ಫುಲ್ ಸರ್ಕಸ್ಸು. ಸೊ ಇನ್ನೇನು ರೆಡಿ ಆಗ್ತಾಳೆ. ರೆಡಿ ಆದಮೇಲೆ ಸ್ಟುಡಿಯೋಗೆ ಹೋಗಿ ಫೋಟೋ ತೆಗ್ಸೋಣ ಅಂದ್ಕೊಂಡಿದ್ದೀನಿ. ಮನೇಲಿ ಎಷ್ಟಾಗುತ್ತೋ ಅಷ್ಟು ಫೋಟೋಶೂಟ್ ಮಾಡ್ತೀನಿ, ವೀಡಿಯೋಸ್ ಅದೆಲ್ಲ ಮಾಡ್ಕೋತೀನಿ. ಸೊ ಆಲ್ರೆಡಿ 4:30 ಆಗೇ ಬಿಟ್ಟಿದೆ. ಸೊ ಬೇಗ ಇವಾಗ ಸ್ಟುಡಿಯೋಗೆ ಹೋಗಬೇಕು. ಮತ್ತು ಇದ್ರದ್ದು ನಾನು ಎಲ್ಲ ಎತ್ತಿಟ್ಕೋಬೇಕು, ಯಾವ ಥರ ಎತ್ತಿಟ್ಕೊತೀನಿ, ಯಾವ ಥರ ಇಟ್ಕೋತೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬೇಗ ಹೋಗೋಣ ಆ ಸ್ಟುಡಿಯೋಗೆ. ಏನಾಗಿ ರೆಡಿ ಮಾಡಿಸಿ ಇಲ್ಲಿ ಚಿಕ್ಕದೊಂದು ಚೇರ್ ತರಬೇಕು ಕುತ್ಕೊಂಡು ರೆಡಿ ಆಗೋ ಥರ. ಇಲ್ಲೊಂದು ತೊಗೊಂಬಂದ್ರೆ ಚೇರ್ ಚೆನ್ನಾಗಿರುತ್ತೆ. ಇಲ್ಲೊಂದು ಪ್ಲ್ಯಾಂಟ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದೆಲ್ಲ ಸೆಟಪ್ ಮಾಡಬೇಕು. ಮತ್ತು ಇಲ್ಲೊಂದು ರಗ್ ಥರ ಏನಾದರೂ ತರಬೇಕು. ಮತ್ತು ಇಲ್ಲೊಂದು ಏನಾದರೂ ಒಂದು ಸೆಟಪ್, ಇದು ವಯರ್ ಹೆಂಗೆ ಇದೆ ಕಾಣದೇ ಇರೋ ಥರ ಮಾಡೋಣ ಅಂತ. ಫಸ್ಟ್ ಆ್ಯಕ್ಚುಲಿ ನಾವು ಇಲ್ಲೆಲ್ಲ ಫರ್ನಿಚರ್ ಮಾಡಿಸ್ಬೇಕಾದ್ರೆ ಇಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಎಲ್ಲ TV ಯೂನಿಟು ಅದು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ. ಬಟ್ ನಮ್ಮ ಬಜೆಟ್ಗೆ ಆವಾಗ ಸಾಕಾಗಿಲ್ಲ ಅಂದ್ಬಿಟ್ಟು ಸೊ ಇದನ್ನಷ್ಟೇ ಇವಾಗ ಸದ್ಯಕ್ಕೆ ಹಂಗೆ ಬಿಟ್ಬಿಟ್ಟಿದ್ವಿ ಖಾಲಿ. ಮುಂದೆ ಯಾವಾಗಾದರೂ ನೋಡೋಣ ಅಂತ. ಸೊ ಇದಿದೆ. ಇಲ್ಲೊಂದು ಸ್ವಲ್ಪ ಏನಾದರೂ ಮಾಡಬೇಕು. ನೋಡೋಣ ಯಾವ ಥರ ಬರುತ್ತೆ ಅಂತ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಸೊ ಏನ ನೋಡಿ ಹಿಡ್ಕೊ ರೆಡಿ ಹಾಕಿದ್ದೀವಿ ನೋಡಿ. ಮುಂದೆ ಹೋಗಿ ಸ್ವಲ್ಪ ಕೈ ಬಿಡು, ಹಂಗೆ ಹಂಗೆ ಸುಮ್ಮನೆ ಕೆಳಗೆ ನಿಂತ್ಕೊ. ಕೈ ಸ್ಟಿಕ್ಕರ್ ನಾನು ಹಾಕ್ತೀನಿ, ನೀನು ಮುಟ್ಕೋಬಾರ್ದು. ಮತ್ತೆ ಚೆನ್ನಾಗಿದೆ. ಇದರಲ್ಲಿ ಒಂದು ಪಿನ್ ಇದ್ರೆ ಕೊಟ್ಬಿಡು. ಕಷ್ಟ ಆತಿ ತಲೆ ಕೆಡಿಸ್ಬಿಟ್ಟು
ಕೈ ತೆಗಿಯಮ್ಮ ಈಗ ಕೈ ತೆಗಿ ಗಲೀಜು ಸಾಕ ಒಂದ್ಸರ ಒಂದು ಲಾಂಗ್ ಚೈನ್ ಇದ್ರ ಅಮ್ಮ ಅದೆಲ್ಲ ಹಾಕಿದ್ರೆ ಆಯ್ತು ಬಿಡು. ಅಲ್ಲ ಅಲ್ಲಿ ಹೆಂಗ್ ಹಾಕೋದು ಇದಕ್ಕೆ ಫೋನ್ ಹಿಂಗ್ ತಿರುಗ್ತಾ ಮತ್ತೆ ಆಮೇಲೆ ಸುಮ್ಮನೆ ಹಿಂಗ ಹ್ಯಾಂಗ್ ಮಾಡ್ಬಿಟ್ಟು ಹಿಂಗ ಹಾಕ್ಬೋದು. ಅಲ್ಲಮ್ಮ ಪಿನ್ನಿಗೆ ಹಾಕಿ ಇಟ್ರೆ ಆಯ್ತಾಳಲ್ಲಿ ಅವಳಿಗೆ ರೆಡಿ ಮಾಡಿಸಿ ಮಿರರ್ ಅದು ಹೆಂಗಿದ್ರು ಅದೇ ಟೈಮ್ಗೆ ಆಗಿತ್ತು. ಫುಲ್ ಮಿರರ್ ಚೆನ್ನಾಗಿ ತೆಗಿಯೋಣ, ವೀಡಿಯೋಸ್ ಫೋಟೋಸ್ ತೆಗಿಯೋಣ ಅಂದರೆ ಬಾಯಿಂದ ಕೈಯೇ ತೆಗಿತಾ ಇಲ್ಲ. ಅದು ಏನಕ್ಕೆ ಗೊತ್ತಿಲ್ಲ, ಒಂದು 3 ದಿನದಿಂದ ಜಾಸ್ತಿ ಬಾಯಲ್ಲಿ ಕೈ ಇಟ್ಕೋತಾ ಇದ್ದಾಳೆ. ಅದೇನು ಅಲ್ಲೂ ಇಚ್ಚಿಂಗಿದೆಯೋ ಅಥವಾ ಹಿಂದೆ ದವಡೆ ಅಲ್ಲಿ ಬರುತ್ತಲ್ಲ ಅದಕ್ಕೆ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಬಟ್ ಗೊತ್ತಿಲ್ಲ, ಈ ನಡುವೆ ಅಂತೂ ಜಾಸ್ತಿ ಆಗ್ಬಿಟ್ಟಿದೆ ಬಾಯಲ್ಲಿ ಕೈ ಇಟ್ಕೊಳ್ಳೋದು. ಅವಳದೆಲ್ಲ ಅಭ್ಯಾಸ ಆ ಥರ ಇಲ್ಲ, ಬಾಯಲ್ಲಿ ಹೆಬ್ಬಟ್ಟು ಇಟ್ಕೊಳ್ಳೋದು ಆ ಥರ ಇದುವರೆಗೂ ಅವಳು ಯಾವತ್ತೂ ಮಾಡಿಲ್ಲ. ಬಟ್ ಇವಾಗ ಹಂಗೆ ಮಾಡ್ತಾಯಿದ್ಲು. ಸೊ ಹಂಗೂ ಹಿಂಗೂ ಮಾಡಿ ಅವಳಿಗೆ ಎಷ್ಟು ನೈಸ್ ಹೊಡೆದು ಕೊನೆಗೂ ಫೋಟೋಸು ರೀಲ್ಸ್ ಎಲ್ಲ ಮಾಡಿದ್ದೀನಿ. ಆ ಫೋಟೋಸ್ ಎಲ್ಲ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಕಿರಣ್ ಕೂಡ ಹಾಗೆ ಸ್ಟುಡಿಯೋಗೆ ಹೋಗೋಕೆ ಮುಂಚೆ ಕ್ಯಾಮ್ರಾದಲ್ಲೇ ಒಂದು ಸ್ವಲ್ಪ ಫೋಟೋಸ್ ತೆಗಿಯೋಣ ಅಂತ ಅವರು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ. ಸೊ ಹೋಗೋಷ್ಟಕ್ಕೆ ಸಾಯಂಕಾಲ ಲೇಟೇ ಆಗೋಗ್ಬಿಡ್ತು. ಫಸ್ಟ್ ಒಂದು ಸ್ಟುಡಿಯೋಗೆ ಹೋಗಿದ್ವಿ. ಅಲ್ಲಿ ಹೋಗಿದ ತಕ್ಷಣ ಜಸ್ಟ್ ಒಂದು ನಾರ್ಮಲ್ ನಾವೆಲ್ಲ ಅವಾಗ ನಮ್ಮದು ಚಿಕ್ಕ ವಯಸ್ಸಲ್ಲಿ ನನಗೂ ಇದೇ ಥರ ಎಲ್ಲ ಮಾಡಿ ತೆಗ್ಸಿದ್ರು. ಸ್ಟುಡಿಯೋದಲ್ಲೇ ಮಿರರಲ್ಲಿ ನಿಲ್ಲಿಸ್ಬಿಟ್ಟು ಹಂಗೆಲ್ಲ ತೆಗಿತಾರಲ್ಲ ಆ ಥರ ಏನಾದರೂ ಮಾಡ್ತಾರಂತ ಹೋಗಿದ್ವಿ. ಅಲ್ಲಿ ಹೋಗಿದ ತಕ್ಷಣ 6000 ಆಗುತ್ತೆ ಅಂತ ಹೇಳಿದ್ರು. ಅದು 6000 ಅಂತ ಹೇಳಿದ್ರು. ನಮಗೆ ಜಸ್ಟ್ ಒಂದು ಫೋಟೋ ಬೇಕಾಗಿರೋದು ಈ ಥರ ಅಂತ ಹೇಳಿದ್ವಿ. ಆಮೇಲೆ ಬೇಡ ಬಿಡು ಬೇರೆ ಕಡೆ ಹೋಗೋಣ ಅಂತ ಮತ್ತೆ ಇನ್ನೊಂದು ಕಡೆ ಹೋದ್ವಿ. ಅಲ್ಲಿ ನೋಡ್ರೆ ಕಾರ್ ಪಾರ್ಕಿಂಗೇ ಸಿಗ್ತಾಯಿಲ್ಲ, ಅಷ್ಟು ಇತ್ತು. ಆಮೇಲೆ ಹಂಗೂ ಹಿಂಗೂ ಮಾಡಿ ಒಂದು ಫೈನಲಿ ಲಾಸ್ಟ್ ಟೈಮ್ ಇವಳಿಗೆ ಪಾಸ್ಪೋರ್ಟ್ ಸೈಜ್ ಒಂದು ಚಿಕ್ಕದು ಮಾಡಿಸಿದ್ವಲ್ಲ ಅದೇ ಮತ್ತೆ ಸ್ಟುಡಿಯೋಗೆ ಹೋಗಿ ಅಲ್ಲೇ ನಿಲ್ಸ್ಕೊಂಡೆಲ್ಲ ತೆಗ್ಸಿದ್ವಿ. ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ನೀವು ಆಲ್ರೆಡಿ ನೋಡಿರ್ತೀರ, ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ. ಚೆಕ್ ಮಾಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಆಯ್ತು ತಾತ ಹತ್ರ ನೋಡಿ. ಅಲ್ಲಿ ಹೇಳಿದ ಮಾತು ಕೇಳ್ಬೇಕಾಯ್ತಾ, ಬೇಗ ಬೇಗ ಮುಗಿಸ್ಬಿಡೋಣ. ರೂಮಲ್ಲಿ ಕರ್ಕೊಂಡೋಗಿಲ್ಲ ನನಗೆ, ನನ್ನ ಕರ್ಕೊಂಡೋಗಿಲ್ಲಕ್ಕೆ ಬಿಟ್ಟು ಹೋಗಿದ್ಯಾ? ಹೆಂಗಮ್ಮ ಹೆಂಗೆ ಏನ್ ಬರ್ಕೊಂತಾಳ ನೋಡು ಮತ್ತೆ ಎಲ್ಲ ಏನನ್ನ. ಸೊ ಇಲ್ಲಿದ್ದ ನಾವು ಒಂದು ಸ್ಟುಡಿಯೋಗೆ ಹೇಳಿದ್ನಲ್ಲ ಅಲ್ಲಿಗೆ ಬಂದಿದ್ವಿ. ಇದು ಕಿರಣ್ ಚೈನಾಗೆ ಹೋಗ್ಬೇಕಾದ್ರೆ ಏನೋ ಅನಿಸುತ್ತೆ, ಅವಾಗ ತೆಗ್ಸಿದ್ವಿ ಇಲ್ಲೇ ಬಂದು. ಅದೇ ಜಸ್ಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನೇ ಒಂದು 500 ಹತ್ರ ಆಗಿತ್ತು. ಇನ್ನು ಇದು ಥರ ಫೋಟೋಸ್ ಅಂದರೆ ಕೇಳ್ತೀರಾ, ಆರಾಮಾಗಿ ಆಗೇ ಆಗುತ್ತೆ. 6,000 to 7,000 ಹೇಳಿದ್ರು. ಸರಿ ಅಲ್ಲಿದ್ದ ಮತ್ತೆ ಇನ್ನೊಂದು ಕಡೆ ಬಂದ್ವಿ. ಅವಳಿಗೆ ನಾನು ಮೂಗಿಂದು ನತ್ತು ಹಾಕಬೇಕಿತ್ತು, ಮತ್ತು ಡಾಬ್ ಒಂದು ಹಾಕೋದಿತ್ತು. ಅವಳು ಅಲ್ಲಿ ಮನೆಯಲ್ಲೇ ಹಾಕಿಸ್ಕೊಳ್ಳಲ್ಲ ಅಂದ್ಬಿಟ್ಟು ಎಲ್ಲ ಕೈಯಲ್ಲೇ ಇಟ್ಕೊಂಡ್ಬಂದಿದ್ದೆ. ಇನ್ನೇನು ಫೋಟೋ ತೆಗಿತೀವಿ ಅನ್ನೋ ಟೈಮ್ಗೆ ಬೇಗ ಬೇಗ ಡಾಬ್ನ ಮತ್ತು ಮೂಗಲ್ಲಿ ನತ್ತೆಲ್ಲ ಇಟ್ಬಿಡೋಣ ಅಂತ. ಬಟ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಪಾಪ ಇಟ್ಕೊಬಿಟ್ಲು. ನಾನು ಯಾಕಂದರೆ ಅವಳಿಗೆ ಯಾರಾದರೂ ಹೊಸ ಫೇಸ್ ಬಂದುಬಿಟ್ರೆ ಅವ್ರು ಸೈಲೆಂಟ್ ಆಗಿಬಿಡ್ತಾಳೆ, ಅವಾಗ ಅವ್ರು ಮಾತು ಕೇಳ್ತಾಳೆ, ಅವ್ರು ಏನು ಬೈದು ಬಿಡ್ತಾರ ಅಂತ ಎಲ್ಲ. ಸೊ ಸಡನ್ನಾಗಿ ಎಷ್ಟು ಚೆನ್ನಾಗಿ ಮಾತು ಕೇಳಿದ್ರು, ನಮಗೆ ಶಾಕ್ ಆಗಿಬಿಡ್ತು. ಡಾಬ್ ಕೂಡ ಹಾಕಿಸ್ಕೊಂಡ್ಲು, ಮೂಗಿನ ನತ್ತು ಕೂಡ ಇಟ್ಸ್ಕೊಂಡು ಸೈಲೆಂಟಾಗಿ ಹೇಳಿದ ಮಾತೆಲ್ಲ ಕೇಳ್ತಾ ಇದ್ದಾಳೆ, ನಿಂತ್ಕೊಂಡೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ಲು. ನಾನು ಅಂದ್ಕೊಂಡಿದ್ರೆ ಎಲ್ಲ ಹತ್ತಿ ಕಿತ್ತಾಕ್ಬಿಡ್ತಾಳೋ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಆ್ಯಕ್ಚುಲಿ ಇಲ್ಲಿ ಫೋಟೋ ತೆಗಿಬೇಕಾದ್ರೆ ಅನ್ಕೊತಿದ್ವಿ ಹೆಂಗೆ ಬರುತ್ತೋ ಏನೋ ಅಂತೆಲ್ಲ. ಮಿರರ್ ಕೂಡ ಇಲ್ಲ, ನಾನು ಅಂದ್ಕೊಂಡಿರೋ ಥರ ಫೋಟೋಸ್ ಸಿಕ್ಕುತ್ತೋ ಇಲ್ಲ ಅಂತ. ಬಟ್ ಅವರು ನೀವು ಅಂದ್ಕೊಂಡಿರೋ ಥರ ನಾವೆಲ್ಲ ಎಡಿಟ್ ಮಾಡ್ಬಿಟ್ಟು ಕೊಡ್ತೀವಿ, ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಿಜವಾಗ್ಲೂ ಫೋಟೋಸ್ ಚೆನ್ನಾಗಿ ಬಂದಿದೆ. ಎಷ್ಟೊಂದು ಜನ ಇಷ್ಟಪಟ್ಟಿದ್ದೀರಾ, ಲೈಕ್ ಮಾಡಿದ್ದೀರಾ. ಈ ಕಡೆ ತಿರ್ಕೊ. ಅಯ್ಯೋ ಜಡೆ ಮುಂದೆ ಹಾಕಕ್ಕೆ ಬರಲ್ಲಮ್ಮ, ಟ್ರೈ ಮಾಡೋಣ ಅದೊಂದು. 5 ನಿಮಿಷದಲ್ಲೇ ಆಯಿತು. ಒಂದು 5 to 6 ಫೋಟೋಸ್ ಅಷ್ಟೇ ತೆಗ್ಸಿದ್ದು. ಬಟ್ ಎಡಿಟ್ ಮಾಡಿ ನಮ್ಗೆ ಇಲ್ಲಿ ಅಷ್ಟು ನೋಡಿದ ತಕ್ಷಣ ಬೇಜಾರಾಯಿತು, ಅಯ್ಯೋ ಏನು ಹಿಂಗಾಗಿದೆ ಸೊಟ್ಟ ಅಂತಲ್ಲ. ಬಟ್ ಅವರು ಎಡಿಟ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ತುಂಬಾ ಖುಷಿ ಆಯಿತು. ಏನು ಬೇಕಿಯೋ ನಿಮಗೆ? ಪಾನಿಪುರಿ ಬೇಕಾ?
ಏನಾದ್ರು ನಿಂದು ಪಾವ್ ಭಾಜಿನಾ? ನಿಮ್ಗೆ ಎಷ್ಟೊಂದಿದೆ ಚಾಟ್ಸ್. ಇಲ್ಲಿ ಹೋಗ ಈ ಕಡೆ ಬಾ. ಅಯ್ಯೋ ಇನ್ನೊಂದು ರೌಂಡ್ ತಣ್ಣಗಿದೆ. ಮತ್ತೆ ಚೆನ್ನಾಗಿದೆ ಅಂದಿದ್ದು. ಚೆನ್ನಾಗಿದೆ ಅಂದ್ಲ, ತಣ್ಣಗಿದೆ. ಏನು ಚೆನ್ನಾಗಿದೆಯಾ? ಅಲ್ಲಿ ಮಮ್ಮಿ ಏನು ತಿಂತಾರೆ? ಏನಮ್ಮ ಏನ್ ಮಾಡಿ? ಅಯ್ಯೋ ಏನ್ ಮಾಡಿಯಾ? ಹೋಟ್ಲವ್ರು ಏನ್ ಮಾಡಿದ್ಯಾ? ಮೊಸರು ಬಜ್ಜಿ. ಮೊಸರು ಬಜ್ಜಿ ನಿಂಗೋಸ್ಕರನೇ ಮಾಡಿದ್ದು ಅಂತ ಹೇಳ್ತಾರೆ. ಏನಮ್ಮ? ನಾನು ನಿನ್ಸ್ಕೋಸ್ಕರ ಫಾಸ್ಟಾಗಿ ಹೇಳ್ತಾಳೆ. ನಿಂಗೋಸ್ಕರನೇ ಮಾಡಿದ್ದ? ಯಾರಿಗೋಸ್ಕರ ಮಾಡ್ದೆ? ಅವ್ರು ಯಾರು? ಯಾರು ಯಾರನ್ನ? ಹೆಸರು ಗೌರಿ ಅಜ್ಜಿ. ನೋಡಿ, ನಾನು ನಿನಗೋಸ್ಕರ ಮಾಡಿ. ಆಯ್ತು, ಮಾಡ್ತಾ ನೋಡ್ತಾ ಇದ್ದೀನಿ. ಇನ್ನ ಹೆಂಗೆ ಹೇಳ್ಬೇಕಂದ್ರೆ ನಿನ್ನೆ ಏನೋ ಹೇಳೋದು ಅವ್ರು ಕೊಟ್ರು. ಥ್ಯಾಂಕ್ ಯು ಅಂದೆ. ಥ್ಯಾಂಕ್ ಯು ಮತ್ತೆ ಕೊಟ್ಟು ಥ್ಯಾಂಕ್ ಯು ಹೇಳ್ದೆ. ಥ್ಯಾಂಕ್ ಯು ಅಣ್ಣ. ಕೊಟ್ಟಿದ ತಕ್ಷಣ ಹೇಳ್ಬೇಕು. ಈಗ ಬಿಚ್ಚಬಾರ್ದು, ಬಿಚ್ಚಬಾರ್ದು, ಹಂಗೆ ಇಟ್ಕೋಬೇಕು. ಚಾಕ್ಲೇಟೇ ತಿಂತಿರ್ಲಿಲ್ಲ ನಾವು. ಹಾಗೆ ರಿಟರ್ನ್ ಬರ್ತಾ ಸ್ನ್ಯಾಕ್ಸ್ ತಿನ್ಕೊಂಡ್ವಿ, ಟೀ ಕುಡ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಕಿರಣ್ ಸ್ವಲ್ಪ ಮತ್ತೆ ಫೋಟೋಸ್ ತೆಗಿಯೋಣ ಅಂತ ತೆಗಿತಾ ಇದ್ದಾರೆ. ಅವ್ರಿಗೆ ಕ್ಯೂಟ್ ಅನ್ಸತ್ತು. ಎಷ್ಟು ಫೋಟೋಸ್ ತೆಗೆದ್ರು ಸಾಕಾಗ್ತಿರಲಿಲ್ಲ, ಹಂಗೆ ಆಗ್ತಿತ್ತು. ಅದೆಲ್ಲ ಆದಮೇಲೆ ದೃಷ್ಟಿ ಕೂಡ ತೆಗೆದ್ರು ಅತ್ತೆ. ಅವಳು ಡ್ರೆಸ್ ಬಿಸ್ಕೊಳ್ಳೋಕ್ಕೆ ರೆಡಿ ಆಗ್ತಿರಲಿಲ್ಲ. ಬೆಳಿಗ್ಗೆ ಹಾಕಿಸ್ಕೊಳ್ಳೋಕೆ ರೆಡಿ ಇರ್ತಿರಲಿಲ್ಲ ಜಡೆನ. ಇವಾಗ ಬಿಸ್ತೀವಿ ಅಂದರೆ ಜಡೆ ಬಿಸ್ಕೊಳ್ಳೋಕ್ಕೆ ರೆಡಿ ಇರ್ತಿರಲಿಲ್ಲ. ಈ ವಿಡಿಯೋ ಎಂಡಲ್ಲಿ ನಾನು ಫೋಟೋಸ್ನ ಶೇರ್ ಮಾಡಿರ್ತೀನಿ. ಸೊ ಎಲ್ಲ ಫೋಟೋಸ್ ಎಲ್ಲ ತೆಗಿತಾ ಇದ್ರು. ಅಷ್ಟೊತ್ತಿಗೆ ನಾನು ಬೇಗ ಅಡುಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸ್ನ್ಯಾಕ್ಸ್ ಅದೆಲ್ಲ ತಿನ್ಕೊಂಬಂದಿದ್ವಲ್ಲ, ಅಷ್ಟಾಗಿ ಹಸಿವಿರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ರೆ ಲೈಟಾಗಿ ತಿನ್ಕೊಂಡು ಮಲ್ಕೋಬೋದು ಅಂತ, ಕ್ವಿಕ್ಕಾಗಿ ಕೂಡ ಆಗುತ್ತೆ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಡಿನ್ನರ್ಗೆ. ಜಸ್ಟ್ ಇವಾಗ ಮನೆಗೆ ಬಂದ್ವಿ. ಫೈನಲಿ ನಾವು ಅನ್ಕೊಂಡಿದ್ದು ಮೊಗ್ಗಿನ ಜಡೆ ಫೋಟೋಶೂಟ್ ಮಾಡ್ಬೇಕಂತ ಆಯಿತು. ಬಟ್ ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ. ಸ್ಟುಡಿಯೋ ಯಾವ್ದು ನಮಗೆ ಅಷ್ಟು ಚೆನ್ನಾಗಿರೋ ಸಿಕ್ಕಿಲ್ಲ. ಸೊ ಪರವಾಗಿಲ್ಲ. ಇವಾಗ ಕಿರಣ್ ಸ್ವಲ್ಪ ಟ್ರೈ ಮಾಡ್ತಿದ್ದಾರೆ. ನೋಡೋಣ ಫೋಟೋಸ್ ಯಾವ ಥರ ಬರುತ್ತೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಫಾಲೋ ಮಾಡ್ತಾ ಇರಲಿಲ್ಲ ಅಂದರೆ ಚೆಕ್ ಮಾಡಿ. ಸೊ ಇವಾಗ ಒಂದು ಪಾರ್ಸಲ್ ಬಂದಿದೆ. ನನಗೆ ಮತ್ತು ಇಯಾನಾಗೆ ಒಂದಷ್ಟು ಬಟ್ಟೆಗಳು ತರಿಸಿದ್ದೆ. ಸೊ ನನಗೆ ಇಯಾನಾಗೆ ಒಂದು ಸ್ವಲ್ಪ ಬಟ್ಟೆ ತರಿಸಿದ್ದೀನಿ, ಕಾರ್ಡ್ ಸೆಟ್ಟು ಮತ್ತು ಇದು ಥರ ಎಲ್ಲ. ಸೊ ಯಾವ ಥರ ಏನೇನಿದೆ ತೋರಿಸ್ತೀನಿ ಓಪನ್ ಮಾಡಿ. ಇಯಾನಾಗೆ 2 ಕಾರ್ಡ್ ಸೆಟ್ಟು ಮನೇಲಿ ಹಾಕೋಕ್ಕೂ ಚೆನ್ನಾಗಿರುತ್ತೆ, ಟ್ರಾವೆಲಿಂಗಿಗೂ ತುಂಬ ಚೆನ್ನಾಗಿರುತ್ತೆ. ಕಾಟನ್ ಚೆನ್ನಾಗಿದೆ. ಇದು ಇಯಾನಾಗೆ 2, ನನಗೆ 2. ಒಂದು ನಾರ್ಮಲ್ ಗೌನ್ ಥರ ಬರುತ್ತಲ್ಲ, ಈ ಥರ ಒಂದು ಬಟ್ಟೆ ತುಂಬ ಚೆನ್ನಾಗಿದೆ ಮಟೀರಿಯಲ್. ಸೊ ಆಮೇಲೆ ಇದೊಂದು ನೈಟ್ ಸೂಟ್, ಒಂದು ಇದು ಪ್ಯಾಂಟು ಮತ್ತು ಇದೊಂದು ಟಾಪ್ ಮೇಲೆ. ಸೊ ಇಷ್ಟು ತರಿಸಿದ್ದೆ. ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಈ ಥರ ಅಂದರೆ ಕಲೆಕ್ಷನ್ ಚೆನ್ನಾಗಿದೆ, ಒಂದ್ಸರಿ ಚೆಕ್ ಮಾಡಿ. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊಂತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಇದೇ ಥರ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಲ್ರೆಡಿ 35,000 ಆಗಿದೆ. ಹಾಗೆ 40 ಆಗಲಿ, ಹಂಗೆ 50 ಆಗಲಿ, ಹಂಗೆ ನಿಮ್ಮ ಸಪೋರ್ಟ್ ಇರಲಿ, ಹಂಗೆ ಬೆಳೀತಾ ಹೋಗೋಣ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಷ್ಟೇ. ಮತ್ತೆ ನೆಕ್ಸ್ಟ್ ಡೈಲಿ ವ್ಲಾಗ್ಸ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ